ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸೆಷನ್ನಲ್ಲಿ ಕರ್ನಾಟಕ TET 2014 ಸೈನ್ಸ್ ಪೆಡಾಗೋಗಿ ಅಂದರೆ ವಿಜ್ಞಾನದ ಬೋಧನಾಶಾಸ್ತ್ರವನ್ನು ನಾವು ಈ ಸೆಷನ್ನಲ್ಲಿ ನೋಡೋಣ. ಸೊ ಅದರಲ್ಲಿ ಮೊದಲನೇ ಕ್ವಶನ್ನು, ZPD ಎಂದರೆ? ಒಂದನೇ ಆಪ್ಷನ್ ಏನಿದೆ ನೋಡಿ, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಎರಡನೇದು ಝೋನ್ ಆಫ್ ಪರ್ಫೆಕ್ಷನ್ ಡೆವಲಪ್ಮೆಂಟ್. ಮೂರನೇದು ಝೋನ್ ಆಫ್ ಪ್ರೊವಿಷನಲ್ ಡೆವಲಪ್ಮೆಂಟ್. ನಾಲ್ಕನೇದು ಝೋನ್ ಆಫ್ ಪ್ರೈಮರಿ ಡೆವಲಪ್ಮೆಂಟ್. ಸೊ ZPD ಅಂದರೆ ನಿಮಗೆಲ್ಲ ಗೊತ್ತು. ಏನಾಗುತ್ತೆ ಇಲ್ಲಿ? ZPD ಅಂದರೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಏನೋ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಈ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅನ್ನೋ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು? ಲೈವ್ ವೈಗೋಟಸ್ಕಿ. ಕೇಳ್ಬೋದು ಸ್ನೇಹಿತರೆ, ZPDಯನ್ನು ಪರಿಚಯಿಸಿದವರು ಲೇವ್ ವೈಗೋಟಸ್ಕಿ. ಇದು ಇಂಪಾರ್ಟೆಂಟ್ ಕ್ವಶನ್ನು, ಸೊ ನೆನಪಲ್ಲಿರಲಿ. ಸೊ ಮುಂದಿನ ಕ್ವಶನ್ಗೆ ಸಾಗುವ. ಸೊ ಮುಂದಿನ ಕ್ವಶನ್ ಬಂದುಬಿಟ್ಟು, ಸಂಕಲನಾತ್ಮಕ ಮೌಲ್ಯಮಾಪನ. ಒಂದನೇ ಆಪ್ಷನ್ ಕಿರು ಪರೀಕ್ಷೆ, ಎರಡನೇದು ಘಟಕ ಪರೀಕ್ಷೆ, ಮೂರನೇದು ವಾರ್ಷಿಕ ಪರೀಕ್ಷೆ, ನಾಲ್ಕನೇ ಆಪ್ಷನ್ನು ನೈದಾನಿಕ ಪರೀಕ್ಷೆ. ನಿಮಗೆಲ್ಲ ಗೊತ್ತು, ಸಂಕಲನ ಅಂದ್ರೇನು? ಕೂಡಿಸೋದು. ಅಂದರೆ ಕೂಡಿಸೋದು ಅಂದ್ರೇನು? ಸಮಗ್ರವಾಗಿರೋದು ಅಂದ್ರೇನು? ಅಂದರೆ ಸಂಕಲನಾತ್ಮಕ ಮೌಲ್ಯಮಾಪನ ಅಂದರೆ ನಾವು ಇಡೀ ವರ್ಷದಲ್ಲಿ ಆ ವಿದ್ಯಾರ್ಥಿಗಳ ಕಲಿಕೆಯ ಸಾಧನೆಯನ್ನು ಸಮಗ್ರವಾಗಿ ತಿಳ್ಕೊಳ್ಳೋದೇ ಈ ಸಂಕಲನಾತ್ಮಕ ಮೌಲ್ಯಮಾಪನ. ಇಡೀ ವರ್ಷದ ಮೌಲ್ಯಮಾಪನ ಅಂದರೆ ಕಲಿಕೆ ಸಾಧನೆ ಅಂದ್ರೇನು? ನಾವು ವಾರ್ಷಿಕ ಪರೀಕ್ಷೆ ತಗೋತೀವಲ್ಲ, ಇದೇನಾಗುತ್ತೆ ಇಲ್ಲಿ ಈ ವಾರ್ಷಿಕ ಪರೀಕ್ಷೆ ಅನ್ನೋದು ಸಂಕಲನಾತ್ಮಕ ಮೌಲ್ಯಮಾಪನದ ಒಂದು ಪರೀಕ್ಷೆ. ಇದು ವಾರ್ಷಿಕ ಪರೀಕ್ಷೆ ಅನ್ನೋದು. ಇನ್ನು ಈ ಕಿರು ಪರೀಕ್ಷೆ ಮತ್ತು ಘಟಕ ಪರೀಕ್ಷೆ ಏನಾಗುತ್ತೆ? ಇವು ರೂಪಣಾತ್ಮಕ ಪರೀಕ್ಷೆಯು. ರೂಪಣಾತ್ಮಕ ಮೌಲ್ಯಮಾಪನ ಕೇಳಿದಾಗ ಈ ಕಿರು ಪರೀಕ್ಷೆ ಅಥವಾ ಘಟಕ ಪರೀಕ್ಷೆ ಇದ್ದರೆ ಇವು ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ ಬರ್ತವೆ. ಹಾಗೆ ಈ ನೈದಾನಿಕ ಪರೀಕ್ಷೆ ಅಂದ್ರೇನು? ಈ ನೈದಾನಿಕ ಪರೀಕ್ಷೆ ಅಂದರೆ ಬೋಧನಾ ಕಲಿಕೆಯ ಪ್ರಕ್ರಿಯೆಯಲ್ಲಿ ಯಾವಾಗ ಆ ವಿದ್ಯಾರ್ಥಿಗೆ ಕಠಿಣತೆ ಅನ್ನೋದು ಬರುತ್ತೆ ಅಥವಾ ಆ ಒಂದು ಕಲಿಕಾ ನ್ಯೂನ್ಯತೆ ಬರುತ್ತೋ, ಆ ಒಂದು ನ್ಯೂನ್ಯತೆಯನ್ನು, ಆ ಒಂದು ಕಠಿಣತೆಯನ್ನು ಪತ್ತೆ ಹಚ್ಚೋದೇ ಈ ನೈದಾನಿಕ ಪರೀಕ್ಷೆ. ಲಕ್ಷ್ಯದಲ್ಲಿ ಸ್ನೇಹಿತರೆ, ನೈದಾನಿಕ ಪರೀಕ್ಷೆ ಅಂದರೆ ಏನು ಅಂತ ಕೇಳಬಹುದು. ಅವಾಗ ಹೇಳಕ್ಕೆ ಬರಬೇಕು ಏನೋ, ಯಾವಾಗ ಕಲಿಕಾ ಒಂದು ಪ್ರಕ್ರಿಯೆಯಲ್ಲಿ ಒಬ್ಬ ವಿದ್ಯಾರ್ಥಿಗೆ ಕಠಿಣತೆ ಬರುತ್ತೋ ಅಥವಾ ಕಲಿಕಾ ನ್ಯೂನ್ಯತೆ ಬರುತ್ತೋ, ಆ ಕಲಿಕಾ ನ್ಯೂನ್ಯತೆ ಬಂದಾಗ ಶಿಕ್ಷಕರಾದವರು ಪತ್ತೆ ಹಚ್ಚೋದೇ ನೈದಾನಿಕ ಪರೀಕ್ಷೆ. ಓಕೆ. ಸೊ ಈ ಸಂಕಲನಾತ್ಮಕ ಮೌಲ್ಯಮಾಪನ ಯಾವುದಿಲ್ಲಿ? ಆಪ್ಷನ್ ನಂಬರ್ 3, ವಾರ್ಷಿಕ ಪರೀಕ್ಷೆ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಯಾವ ಮಕ್ಕಳಿಗೆ ಪರಿಹಾರ ಬೋಧನೆಯು ಅವಶ್ಯಕವಾಗಿದೆ ಎಂದಂಗೆ? ಒಂದನೇ ಆಪ್ಷನ್ ಅನಕ್ಷರಸ್ಥ ಪೋಷಕರ ಮಕ್ಕಳಿಗೆ, ಎರಡನೇದು ಬುದ್ಧಿವಂತ ವರ್ಗದ ಮಕ್ಕಳಿಗೆ, ಮೂರನೇದು ನೌಕರಿಯಲ್ಲಿರುವ ಪೋಷಕರ ಮಕ್ಕಳಿಗೆ, ನಾಲ್ಕನೇದು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ. ಈಗ ನೋಡಿ, ಈ ಪರಿಹಾರ ಬೋಧನೆ, ಪರಿಹಾರ ಅನ್ನೋದು ಯಾವಾಗ ಮಾಡ್ತೀವಿ ಹೇಳ್ರಿ? ಕಠಿಣತೆ ಎದುರಾದಾಗ. ಯಾವಾಗ ಮಕ್ಕಳಿಗೆ ಕಠಿಣತೆ ಅಂದರೆ ನೈದಾನಿಕ ಕಲಿಕಾ ನ್ಯೂನ್ಯತೆ ಬರುತ್ತೋ ಆವಾಗ ಶಿಕ್ಷಕರಾದವರು ಪತ್ತೆ ಹಚ್ಚೋದೇನು ಮಾಡ್ತೀವಿ ನಾವು? ಪರಿಹಾರ ಬೋಧನೆ ಏನು ಮಾಡ್ತೀವಿ? ಪರಿಹಾರವನ್ನು ಸೂಚಿಸ್ತೀವಿ. ಇದು ಯಾವ ಮಕ್ಕಳಿಗೆ ಮಾಡ್ತೀವಿ ನಾವು? ಒಂದನೇದು ಅನಕ್ಷರಸ್ಥ ಪೋಷಕರ ಮಕ್ಕಳಿಗೆ, ಸೊ ಎರಡನೇದ್ದು ಬುದ್ಧಿವಂತ ವರ್ಗದ ಮಕ್ಕಳಿಗೆ, ಮೂರನೇದ್ದು ನೌಕರಿಯಲ್ಲಿರುವ ಪೋಷಕರ ಮಕ್ಕಳಿಗೆ. ಇಲ್ಲಿ ಆಪ್ಷನ್ ನೋಡಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ, ಏನು ಈ ಮೂರು ಆಪ್ಷನ್ ಕೂಡ ಅಷ್ಟೊಂದು ಸರಿಯಾಗಿಲ್ಲ. ಇಲ್ಲಿ ಅನಕ್ಷರಸ್ಥ ಪೋಷಕರ ಮಕ್ಕಳು ಅನಕ್ಷರಸ್ಥ ಆಗಿರ್ತಾವ, ಅದೇನು ಸಂಬಂಧ ಇಲ್ಲ. ಇನ್ನು ಬುದ್ಧಿವಂತ ವರ್ಗದ ಮಕ್ಕಳು ಬುದ್ಧಿವಂತರಾಗಿರ್ತಾರ? ಇಲ್ಲ. ನೌಕರಿಯಲ್ಲಿರೋ ಮಕ್ಕಳು, ಇದು ಈ ಮೂರು ಆಪ್ಷನ್ನು ಅಷ್ಟು ಸರಿಯೋದಿಲ್ಲ. ಅದೇ ನಾಲ್ಕನೇ ಆಪ್ಷನ್ ನೋಡಿ, ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ. ಹೌದು, ಕಲಿಕೆಯಲ್ಲಿ ಏನು ಹಿಂದುಳಿರ್ತಾವೆ ಮಕ್ಕಳು, ಆ ಒಂದು ಮಕ್ಕಳಿಗೆ, ಆ ಒಂದು ಕಲಿಕಾ ನ್ಯೂನ್ಯತೆ ಇರೋ ಮಕ್ಕಳಿಗೆ ಏನು ಮಾಡ್ತೀವಿ ನಾವು? ಅವರಿಗೆ ಎಲ್ಲಿ ಕಠಿಣತೆ ಬರುತ್ತೋ ಕಲಿಕಾ ಪ್ರಕ್ರಿಯೆಯಲ್ಲಿ ಅವ್ರಿಗೆ ಏನು ಮಾಡ್ತೀವಿ ನಾವು? ಪರಿಹಾರ ಬೋಧನೆಯನ್ನು ಮಾಡ್ತೀವಿ. ಹಾಗಾಗಿ ಇದು ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ? ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ. ಆಪ್ಷನ್ ನಂಬರ್ 4 ಇಸ್ ಅ ರೈಟ್ ಆನ್ಸರ್. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್. ಈಗ ನಾವು ಹೇಳ್ತಾ ಇರೋದು 2014 ಕರ್ನಾಟಕ TET ಸೈನ್ಸ್ ಪೆಡಾಗೋಗಿ ಅಂದರೆ ವಿಜ್ಞಾನದ ಬೋಧನಾಶಾಸ್ತ್ರವನ್ನು ಹೇಳ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಇದು ಶಿಕ್ಷಕ ಕೇಂದ್ರಿತ ಪದ್ಧತಿ. ನಮ್ಗೆ ಗೊತ್ತು, ಇದು ಇಂಪಾರ್ಟೆಂಟ್ ಕ್ವಶನ್. ಶಿಕ್ಷಕ ಕೇಂದ್ರಿತ ಪದ್ಧತಿ ಅಂದರೆ ನಮ್ಗೆ ಡೈರೆಕ್ಟಾಗಿ ಆಪ್ಷನ್ ನೋಡೋದೇ ಕಣ್ಮುಂದೆ ಬರಬೇಕು. ಯಾವ್ದು ಬರುತ್ತೆ? ಉಪನ್ಯಾಸ ಪದ್ಧತಿ. ಹೌದು ಸ್ನೇಹಿತರೆ, ಏನೋ ಅನುಗಮನ ಪದ್ಧತಿ
ಬರೋದಿಲ್ಲ, ನಿಗಮನ ಪದ್ಧತಿ ಕೂಡ ಬರೋದಿಲ್ಲ. ಯಾಕೆ? ಈ ಅನುಗಮನ, ನಿಗಮನ ಶಿಕ್ಷಕ ಮತ್ತು ವಿದ್ಯಾರ್ಥಿ ಇವರಿಬ್ಬರೂ ಇಲ್ಲಿ ಭಾಗವಹಿಸ್ತಾರೆ. ಇನ್ನು ಸಮಸ್ಯೆ ಬಿಡಿಸುವ ಪದ್ಧತಿಯಲ್ಲಿ ಕೂಡ ಶಿಕ್ಷಕ ವಿದ್ಯಾರ್ಥಿ ಚಟುವಟಿಕೆಯಲ್ಲಿ ಇರ್ತಾರೆ. ಅದೇ ಉಪನ್ಯಾಸ ಪದ್ಧತಿ ಬಂದಾಗ ಇದೇನಾಗುತ್ತೆ, ಇದು ಕಂಪ್ಲೀಟಾಗಿ ಉಪನ್ಯಾಸ ಪದ್ಧತಿ ಏನಾಗುತ್ತೆ, ಇದು ಶಿಕ್ಷಕ ಕೇಂದ್ರಿತ ಪದ್ಧತಿ. ಈ ಉಪನ್ಯಾಸ ಪದ್ಧತಿಯಲ್ಲಿ ಮಕ್ಕಳೇನಾಗಿರ್ತಾವೆ, ನಿಷ್ಕ್ರಿಯವಾಗಿರ್ತಾವೆ, ಬರೀ ಕೇಳುಗರಾಗಿರ್ತಾರೆ ರೀ. ಯಾವುದೇ ಒಂದು ಕಾನ್ವರ್ಸೇಷನ್ ಆಗಲಿ ಏನೂ ಆಗಲಿ ಭಾಗವಹಿಸೋದೇ ಇಲ್ಲ. ಇಲ್ಲಿ ಶಿಕ್ಷಕನೇ ಮುಖ್ಯ. ಶಿಕ್ಷಕ ಏನು ಹೇಳ್ತಾನೋ ಅದನ್ನು ಸುಮ್ಮನೆ ಈ ಮಕ್ಕಳು ನಿಷ್ಕ್ರಿಯವಾಗಿ ಕೇಳ್ತಾ ಕೊಡಿರ್ಬೇಕಷ್ಟೇ. ಸೊ ಶಿಕ್ಷಕ ಕೇಂದ್ರಿತ ಪದ್ಧತಿ ಯಾವುದಿಲ್ಲ, ಉಪನ್ಯಾಸ ಪದ್ಧತಿ. ಓಕೆ, ಆಪ್ಷನ್ 4 ಇಲ್ಲಿ ಏನಾಯಿತು, ಸರಿ ಆಯಿತು. ಸೊ ನೆಕ್ಸ್ಟ್ ಕ್ವಶನ್, ವೈಗಾಟಸ್ಕಿ ರಚನಾವಾದವು. ನಮಗೆ ಗೊತ್ತೇ ಇರುತ್ತೆ ವೈಗಾಟಸ್ಕಿ ರಚನಾವಾದವು ಅಂದರೆ ಏನು. ಯಾವುದ್ರಿ ವೈಗಾಟಸ್ಕಿ ರಚನಾವಾದ ಅಂದರೆ? ವೈಗಾಟಸ್ಕಿ ರಚನಾವಾದ ಅಂದರೆ ನಮಗೇನು ಬರುತ್ತೆ, ಸಾಮಾಜಿಕ ರಚನಾವಾದ. ಇದು ವೈಗಾಟಸ್ಕಿ ರಚನಾವಾದ. ಕರೆಕ್ಟ್ ಅಲ್ವಾ? ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಸಾಮಾಜಿಕ ರಚನಾವಾದ ಅಂದ್ರೇನು? ಸಾಮಾಜಿಕ ರಚನಾವಾದ ಅಂದ್ರೇನು? ಯಾವಾಗ ಈ ಸಾಮಾಜಿಕ ರಚನಾವಾದ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ವೈಗಾಟಸ್ಕಿ ಏನು ಹೇಳ್ತಾರೆ, ಯಾವಾಗ ಮಗು ಅಥವಾ ವಿದ್ಯಾರ್ಥಿ ತನ್ನ ಅನ್ವೇಷಣಾ ಮೂಲಕ ಆಗಿರ್ಬೋದು ಅಥವಾ ಅನುಭವದ ಮೂಲಕವಾಗಿರ್ಬೋದು, ಈ ಅನುಭವ ಮತ್ತು ಅನ್ವೇಷಣಾ ಮೂಲಕ ಕಲಿಯಬೇಕಾಗಿತ್ತು ಅಂದ್ರೆ ಆ ಮಗು ಮೊದಲು ಸಮಾಜದಲ್ಲಿ ಬೆರೆಯಬೇಕು, ಸಮಾಜದ ಒಂದು ಭಾಗವಾಗಬೇಕು. ಆ ಸಮಾಜದ ಒಂದು ಇಂಪಾರ್ಟೆನ್ಸನ್ನು ಈ ವೈಗಾಟಸ್ಕಿ ಅವರು ತನ್ನ ಸಾಮಾಜಿಕ ರಚನಾವಾದದ ಮುಖಾಂತರ ತಿಳಿಸ್ತಾರೆ. ಅದಕ್ಕೆ ವೈಗಾಟಸ್ಕಿ ಅಂತ ಬಂದಾಗ ಸಾಮಾಜಿಕ ರಚನಾವಾದ ಅನ್ನೋದು ಲಕ್ಷ್ಯದಲ್ಲಿ ಇರಬೇಕು. ಅತ್ಯಂತ ಮಹತ್ವದ ಕ್ವಶನ್ ಇದು. ಓಕೆ, ಕೇಳ್ತಾನೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಸಾಗೋದಾದರೆ, ಮಕ್ಕಳು ತೇಲುವಿಕೆ ನಿಯಮಗಳ ವಿವಿಧ ಹಂತಗಳನ್ನು ಸಂಶ್ಲೇಷಿಸಿ ಸಾರಾಂಶ ಪಡೆಯುವಲ್ಲೇ ಇಚ್ಛಿತರಾಗುವರು. ಇದು ಜ್ಞಾನಾತ್ಮಕ ವಲಯದಲ್ಲಿರುವ ಈ ವರ್ತನಾ ವಿಶೇಷ. 1ನೇದು ಅನ್ವಯ, 2ನೇದು ವಿಶ್ಲೇಷಣೆ, 3ನೇದು ಸಂಶ್ಲೇಷಣೆ, 4ನೇದು ಮೌಲ್ಯೀಕರಣ. ಸ್ವಲ್ಪ ಇಲ್ಲಿ ಕರೆಕ್ಟಾಗಿ ತಿಳ್ಕೊಳ್ಳಿ. ನಿಮಗೆ ಇಲ್ಲಿ 2-3 ಏನು ಅಂಶ ಇದೆಯೋ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಏನು? ಮಕ್ಕಳು ತೇಲುವಿಕೆಯ ನಿಯಮ. ಇಲ್ಲಿ ಮುಖ್ಯವಾಗಿರೋ ನಿಯಮ ಯಾವುದು? ಇಲ್ಲಿ ಮುಖ್ಯವಾಗಿರೋ ನಿಯಮ ಯಾವುದು? ತೇಲುವಿಕೆಯ ನಿಯಮ. ಈ ತೇಲುವಿಕೆ ನಿಯಮ ಅನ್ನೋದು ಇಲ್ಲಿ ಏನಾಗುತ್ತೆ ಸ್ನೇಹಿತರೆ, ಮುಖ್ಯವಾಗುತ್ತೆ. ಸೊ ಇಲ್ಲಿ ಮೇನ್ ಇರೋದೇನು? ತೇಲುವಿಕೆ. ಹೌದಾ? ಈ ತೇಲುವಿಕೆ ಅನ್ನೋ ಕನ್ಸೆಪ್ಟ್ ಅಥವಾ ತೇಲುವಿಕೆಯ ನಿಯಮ ಅನ್ನೋದು ನನಗಿಲ್ಲಿ ಸಮಗ್ರವಾದದ್ದು. ಈ ತೇಲುವಿಕೆಗೆ, ಈ ನಿಯಮಕ್ಕೆ ವಿವಿಧ ಹಂತ. ಈ ತೇಲುವಿಕೆಗೆ ಏನೇನು ಕಾರಣ, ಅದರಲ್ಲಿ ಹಂತ ಬರುತ್ತೆ. 1ನೇ ಹಂತ, 2ನೇ ಹಂತ, 3ನೇ ಹಂತ, 4ನೇ ಹಂತ. ಹೌದಲ್ವಾ? ಈ ಹಂತಗಳನ್ನು ಸಂಶ್ಲೇಷಿಸಿ, ಅಂದರೆ ಈಗ ತೇಲುವಿಕೆ ಒಂದು ಹಂತ, ತೇಲುವಿಕೆ ನಿಯಮ ಇದೊಂದು ಸಮಗ್ರವಾದದ್ದು. ಇದರಲ್ಲಿ ಹಂತ ಬರುತ್ತೆ. 1ನೇ ನಿಯಮ, 2ನೇ ನಿಯಮ, 3ನೇ ನಿಯಮ, 4ನೇ ನಿಯಮ. ಹೀಗೆ ಬಂದರೆ ಈ ಪ್ರತಿಯೊಂದು ಹಂತಗಳಿಗೆ ಸಂಬಂಧವನ್ನು ನಾವು ಕೊಡ್ತೀವಿ. ಕರೆಕ್ಟ್ ಅಲ್ವಾ? 1ನೇದಿಂದ 2ನೇದು, 2ನೇದಿಂದ 3ನೇದು, 3ನೇದಿಂದ 4ನೇದು, ಈ ಎಲ್ಲ ಹಂತಗಳಿಗೆ ಸಂಬಂಧವನ್ನು ಸೂಚಿಸ್ತೀವಿ. ಸಂಬಂಧವನ್ನು ಸೂಚಿಸಿ ನಂತರ ಏನು ಮಾಡ್ತೀವಿ, ಇದನ್ನು ಒಂದು ಸಮಗ್ರವಾಗಿ ಅರ್ಥ ಮಾಡ್ಕೋತೀವಿ. ಅರ್ಥ ಆಯ್ತಾ? ಸೊ ಹಾಗಾದರೆ ಇಲ್ಲಿ ಆ ಹಂತಗಳನ್ನು, ತೇಲುವಿಕೆ ನಿಯಮಗಳ ವಿವಿಧ ಹಂತಗಳನ್ನು ಸಂಶ್ಲೇಷಿಸಿ ಸಾರಾಂಶ ಪಡೆಯುವಲ್ಲಿ, ಸಾರಾಂಶ ಅನ್ನೋದೇನು? ಟೋಟಲ್ ಆಗಿರೋದು. ನಿಮಗೆಲ್ಲ ಗೊತ್ತು. ಭಾಗಗಳನ್ನು ನಾವು ಒಂದಕ್ಕೊಂದು ಸಂಬಂಧ ಕೊಟ್ಟು ಅವುಗಳಿಂದ ಒಂದು ಟೋಟಲ್ ಆಗಿ ಸಮಗ್ರತೆಯಿಂದ ಒಂದು ಸಾರಾಂಶವನ್ನು ಪಡೆದಿದ್ದೇ ಆದಲ್ಲಿ ಅದು ಯಾವ ಒಂದು ಸಂಶ್ಲೇಷಣೆಗೆ ದಾರಿ ಮಾಡಿಕೊಡುತ್ತೆ ಸ್ನೇಹಿತರೆ? ಯಾವುದು? ಸಂಶ್ಲೇಷಣೆ ಪದ್ಧತಿ. ಇದು ಜ್ಞಾನಾತ್ಮಕ ವಲಯದಲ್ಲಿರುವ ಈ ವರ್ತನಾ ವಿಶೇಷ ಯಾವುದು? ಸಂಶ್ಲೇಷಣೆ. ಆನ್ಸರ್ ಯಾವುದಾಗುತ್ತೆ ಸ್ನೇಹಿತರೆ? ಸಂಶ್ಲೇಷಣೆ ಆಗುತ್ತೆ. ಓಕೆ, ಸೊ ಆನ್ಸರ್ ಇದು ಯಾವುದಾಯಿತು? ಸಂಶ್ಲೇಷಣೆ ಆಗುತ್ತೆ. ಸೊ ನೆಕ್ಸ್ಟ್ ಬರೋದಾದರೆ, ಜ್ಞಾನಾತ್ಮಕ ವಲಯವು ಇದಕ್ಕೆ ಸಂಬಂಧಿಸಿದುದಾಗಿದೆ. ಯಾವುದಕ್ಕೆ? ಜ್ಞಾನಾತ್ಮಕ ವಲಯ. ಅಗದಿ ಸಿಂಪಲ್ ಕ್ವಶನ್. ಜ್ಞಾನಾತ್ಮಕ ವಲಯವು ಜ್ಞಾನ ಇದಕ್ಕೆ ಸಂಬಂಧಿಸಿದ್ದಾಗಿದೆ.
ಓಕೆ, ಭಾವನೆ ಅನ್ನೋದು ಭಾವನಾತ್ಮಕ ವಲಯ. ಭಾವನೆ ಅನ್ನೋದು ಯಾವಲ್ಲಿ? ಭಾವನಾತ್ಮಕ ವಲಯಕ್ಕೆ. ಮನೋಜನ್ಯ ಕೌಶಲ್ಯ ಅನ್ನೋದು ಮನೋಜನ್ಯ ವಲಯಕ್ಕೆ. ಓಕೆ, ಸೊ ಈ ಜ್ಞಾನಾತ್ಮಕ ವಲಯವು ಯಾವುದಕ್ಕೆ ಸಂಬಂಧಿಸಿದಾಗಿದೆ? ಜ್ಞಾನಕ್ಕೆ. ಅರ್ಥ ಆಯ್ತಾ? ಭಾವನೆಗಳು ಭಾವನಾತ್ಮಕ ವಲಯಗಳು ಬಂದಿದ್ರೆ ಭಾವನೆಗೆ, ಮನೋಜನ್ಯ ವಲಯ ಬಂದಿತ್ತು ಅಂದರೆ ಮನೋಜನ್ಯ ಕೌಶಲ್ಯಕ್ಕೆ ಬರ್ತಿತ್ತು. ಸ್ಮರಣೆ ಅಂತ ನಿಮಗೆ ಗೊತ್ತೇ ಇದೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಸಾಗುವ. ಏನಿದೆ ನೋಡಿ, ಶಿಕ್ಷಕರಿಗೆ ರಿಫ್ಲೆಕ್ಷನ್ ನಿಯತಕಾಲಿಕವು ಸಹಾಯವಾಗಿದೆ. ಒಂದನೇದು ಆಲೋಚನಾಬದ್ಧವಾಗಿ ಆಳವಾಗಿ ಹಿಂದಿನ ಘಟನೆಗಳನ್ನು ಮತ್ತು ಬದಲಿ ಕ್ರಿಯಾತ್ಮಕತೆಗಳನ್ನು ಗಣನೆಗೆ ತೆಗೆದುಕೊಳ್ಳಲು. ಎರಡನೇದು ಕನ್ನಡಿಯಿಂದ ರಿಫ್ಲೆಕ್ಷನನ್ನು ಮಾಡಲಾಗಿರುತ್ತದೆ. ಇದು ನೋಡಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ, ನಿಮಗೆ ಪೆಡಾಗಗಿ ಅಂದರೆ ಏನು, ಯಾವಾಗ ಆಗಲ್ವೋ ಅದನ್ನು ಹೊಡೆದು ತೆಗೆಯೋದು. ಓಕೆ, ಎರಡನೇ ಆಪ್ಷನ್ ಆಗಲ್ಲ. ಮೂರನೇದು ನೋಡಿ, ಇದು ಶಿಕ್ಷಕರು ಪಾಠ ಟಿಪ್ಪಣಿಗಳನ್ನು ಬರೆಯುವ ನಿಯತಕಾಲಿಕವಾಗಿದೆ. ಅಲ್ಲ. ಇದು ವಿಜ್ಞಾನದ ಪ್ರಯೋಗ ಮತ್ತು ವೀಕ್ಷಣೆಗಳನ್ನು ಬರೆಯುವ ನಿಯತಕಾಲಿಕೆ ಅಲ್ಲ. ಸೊ ಆಪ್ಷನ್ ಯಾವುದಾಗುತ್ತೆ ಸ್ನೇಹಿತರೆ? ಈ ರಿಫ್ಲೆಕ್ಷನ್ ನಿಯತಕಾಲಿಕವು ಎದಕ್ಕೆ ಸಹಾಯಕವಾಗಿದೆ ಅಂದರೆ ಆಲೋಚನಾಬದ್ಧವಾಗಿ ಆಳವಾಗಿ ಹಿಂದಿನ ಘಟನೆಗಳನ್ನು ಬದಲಿ ಕ್ರಿಯಾತ್ಮಕತೆಗಳನ್ನು ಗಣನೆಗೆ ತೆಗೆದುಕೊಳ್ಳೋದೇ ಈ ರಿಫ್ಲೆಕ್ಷನ್ ನಿಯತಕಾಲಿಕೆ ಸಹಾಯ ಮಾಡುತ್ತೆ. ಸೊ ಆಪ್ಷನ್ ಯಾವುದಾಯ್ತು ಇಲ್ಲಿ? ಆಪ್ಷನ್ 1 ಕರೆಕ್ಟಾಗಿರೋ ಆನ್ಸರ್ ಆಯಿತು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಡ್ರಿಲ್ ಮತ್ತು ಅಭ್ಯಾಸಗಳು. ನಿಮಗೆ ಗೊತ್ತು, ಈ ಕಲಿಕಾ ಪ್ರಕ್ರಿಯೆಯಲ್ಲಿ ಡ್ರಿಲ್ ಮತ್ತು ಅಭ್ಯಾಸಗಳು ಒಂದೊಂದು ಪಾರ್ಟ್ ಅಷ್ಟೇ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಡ್ರಿಲ್ ಮತ್ತು ಅಭ್ಯಾಸಗಳು. ಒಂದನೇ ಆಪ್ಷನ್ ಏನಿದೆ ನೋಡಿ, ಸಮನಾದ ಪದ. ಎರಡನೇ ಆಪ್ಷನ್ ಹೆಸರಿನಲ್ಲಿ ವ್ಯತ್ಯಾಸಿಸುತ್ತದೆ. ಮೂರನೇ ಪದ ಭಾಗದಿಂದ ಪೂರ್ಣದೆಡೆಗೆ ಸಂಬಂಧಿಸಿದುದಾಗಿದೆ. ನಾಲ್ಕನೇದ್ದು ಸಂಬಂಧಿಸಿದುದಾಗಿಲ್ಲ. ಸೊ ಡ್ರಿಲ್ ಮತ್ತು ಅಭ್ಯಾಸಗಳು ಸಮನಾದ ಪದ ಆಗುತ್ತಾ? ಇಲ್ಲ. ಸೊ ಒಂದನೇ ಆಪ್ಷನ್ ಏನಾಯ್ತು ಇಲ್ಲಿ? ಆಗೋದಿಲ್ಲ. ಹೆಸರಿನಲ್ಲಿ ವ್ಯತ್ಯಾಸಿಸುತ್ತದೆ, ಇದು ಕೂಡ ಗೊತ್ತಾಗುತ್ತೆ ನೋಡಿದ್ರೆ, ಆಗಲ್ಲ. ಸೊ ನಾಲ್ಕನೇದು ನೋಡಿ, ಸಂಬಂಧಿಸಿದುದಾಗಿಲ್ಲ, ಇದು ಕೂಡ ಆಗಲ್ಲ. ಸಂಬಂಧ ಇದೆ, ಈ ಡ್ರಿಲ್ ಮತ್ತು ಅಭ್ಯಾಸಕ್ಕೆ ಸಂಬಂಧ ಇದೆ. ಯಾವ ರೀತಿ ನೋಡಿ, ಭಾಗದಿಂದ ಪೂರ್ಣದೆಡೆಗೆ ಸಂಬಂಧಿಸಿದುದಾಗಿದೆ. ಅಭ್ಯಾಸದಲ್ಲಿ ಡ್ರಿಲ್ ಬರುತ್ತೆ. ಈ ಅಭ್ಯಾಸ ಅನ್ನೋದ್ರಲ್ಲಿ ಈ ಡ್ರಿಲ್ ಒಂದು ಭಾಗ, ಅದೇ ಹೇಳ್ತಾನೆ ಅವನು, ಭಾಗದಿಂದ ಪೂರ್ಣದೆಡೆಗೆ ಸಂಬಂಧಿಸಿದಾಗಿದೆ. ಅಭ್ಯಾಸ ಅದರಲ್ಲಿ ಈ ಡ್ರಿಲ್ ಅನ್ನೋದು ಬರುತ್ತೆ. ಓಕೆ, ಅಭ್ಯಾಸದಲ್ಲಿರೋ ಒಂದು ಪಾರ್ಟ್ ಅದು ಡ್ರಿಲ್ ಅನ್ನೋದು. ಸೊ ಹೀಗಾಗಿ ಮೂರನೇ ಆಪ್ಷನ್ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ. ಸೊ ಲಾಸ್ಟ್ ಕ್ವಶನ್ಗೆ ಬರೋದಾದರೆ, ಸಮಗ್ರತೆಯ ವಿಧಾನದಲ್ಲಿ ಒಂದನೇ ಆಪ್ಷನ್ ಒಂದು ಪರಿಕಲ್ಪನೆಯ ವಿವಿಧ ಆಯಾಮಗಳನ್ನು ಚರ್ಚಿಸಲಾಗಿದೆ. ಒಂದು ಪರಿಕಲ್ಪನೆಯನ್ನು ಪ್ರತ್ಯೇಕಿಸಿ ತಿಳಿಸಲಾಗಿದೆ. ಮೂರನೇ ಆಪ್ಷನ್ ಘಟಕದ ವಿವಿಧತೆಯನ್ನು ಬೋಧಿಸಲಾಗಿದೆ. ನಾಲ್ಕನೇ ಆಪ್ಷನ್ ಪ್ರಮುಖ ವಿಷಯದ ಅಧ್ಯಯನವನ್ನು ಮಾತ್ರ ಮಾಡುವ ವಿಧಾನವಾಗಿದೆ. ನಿಮಗೆ ಗೊತ್ತು ಸಮಗ್ರತೆ ಅಂದರೆ ಏನು? ಸಮಗ್ರತೆ ಅಂದರೆ ಒಂದು ವಿಷಯ ಅಥವಾ ಒಂದು ಪರಿಕಲ್ಪನೆ ಅನ್ನೋದು ಬಂದರೆ ಆ ಪರಿಕಲ್ಪನೆ ಮತ್ತು ವಿಷಯವನ್ನು ವಿವಿಧ ಆಯಾಮಗಳಲ್ಲಿ ಅದನ್ನು ಸಮಗ್ರವಾಗಿ ನೋಡೋದು, ಅದನ್ನು ವಿವಿಧ ಆಯಾಮಗಳಲ್ಲಿ ಅಭ್ಯಸಿಸುವುದು ಅಥವಾ ನೋಡುವುದು, ಪರೀಕ್ಷಿಸುವುದು, ಇದೆಲ್ಲ ಏನಾಗುತ್ತೆ? ಸಮಗ್ರತೆಯ ಉದಾಹರಣೆ ಆಗತ್ತೆ. ಸೊ ಹಾಗಾಗಿ ಯಾವುದಾಗುತ್ತೆ ಸ್ನೇಹಿತರೆ? ಒಂದು ಪರಿಕಲ್ಪನೆಯ ವಿವಿಧ ಆಯಾಮಗಳನ್ನು ಚರ್ಚಿಸಲಾಗಿದೆ. ಸೊ ಆಪ್ಷನ್ ಯಾವುದು ಕರೆಕ್ಟ್ ಆಗುತ್ತೆ ಇಲ್ಲಿ? ಆಪ್ಷನ್ 1 ಈಸ್ ಅ ರೈಟ್ ಆನ್ಸರ್. ಇಷ್ಟು 2014 ಕರ್ನಾಟಕ TTಯಲ್ಲಿ ಕೇಳಲಾಗಿರುವಂಥ ಸೈನ್ಸ್ ಪೆಡಾಗಜಿಯಲ್ಲಿ ಕೇಳಲಾಗಿರೋ ಕ್ವಶನ್ಸು. ಸೊ ಸ್ವಲ್ಪ ಇಂಟ್ರಪ್ಷನ್ ಆಯಿತು ಅನಿಸುತ್ತೆ, ಎಲ್ಲಿಯಾದರೂ ಸ್ವಲ್ಪ ನಿಮಗೆ ಬೇಜಾರು ಅನಿಸಿದ್ರೆ ದಯವಿಟ್ಟು ಕ್ಷಮಿಸಿ. ಸೊ ಹಾಗೆ ಮುಂದಿನ ಕ್ಲಾಸಲ್ಲಿ ಸಿಗೋಣ.